ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ನಿನ್ನೆಯ ದಿನವಷ್ಟೇ ಏನು ದ್ವಿತೀಯ PUC ರಿಸಲ್ಟ್ ಬಂದಿರುವಂತದ್ದು. ರಿಸಲ್ಟ್ ಅಲ್ಲಿ ವಿದ್ಯಾರ್ಥಿಗಳು ಅಮೂಲಾಗ್ರವಾದ ಸಾಧನೆಯನ್ನು ಮಾಡಿದರೆ ಈ ಬಾರಿಯೂ ಕೂಡ ಏನು ಬಾಲಕಿಯರೇ ಹೆಚ್ಚಿನದಾಗಿ ಈ ಒಂದು ಮೇಲುಗೈಯನ್ನು ಸಾಧಿಸಿರುವಂತ. ಹಾಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ವಿದ್ಯಾರ್ಥಿನಿಯವರು ಅದ್ಭುತವಾದ ಸಾಧನೆಯನ್ನು ಮಾಡಿರುವಂತದ್ದು. ಶೃಂಗೇರಿಯ BGS ವಿದ್ಯಾಸಂಸ್ಥೆಯಲ್ಲಿ ಓದಿರುವಂತಹ ವಿದ್ಯಾರ್ಥಿ ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 590 ಅಂಕವನ್ನು ಪಡೆಯುವುದರ ಮೂಲಕ ಇಡೀ ಕರ್ನಾಟಕ ರಾಜ್ಯಕ್ಕೆ 10ನೇ ರ್ಯಾಂಕ್ ಅನ್ನು ಪಡೆದಿರುವಂತದ್ದು. ಆ ಒಂದು ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ. ಅವರ ಸಾಧನೆ ಆಗಿರ್ಬೋದು, ಬೆಳೆದು ಬಂದ ಹಾದಿ, ಯಾವ ರೀತಿಯಾಗಿ ಸ್ಟಡೀಸ್ ನ ಮಾಡ್ತಾ ಇದ್ರು, ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡೋದು ನಮ್ಮ ಜೊತೆ ರಾಜ್ಯಕ್ಕೆ 10ನೇ ರ್ಯಾಂಕ್ ಅನ್ನು ಪಡೆದಿರುವಂತಹ ಸಿಗದಾಳಿನ ಆಕರ್ಷ SS ನಮ್ಮ ಜೊತೆ ಇದ್ದಾರೆ. ಆಕರ್ಷ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ? ನಿನ್ನೆಯ ದಿನ ಅಷ್ಟೇ ರಿಸಲ್ಟ್ ಬಂದಿರುವಂತದ್ದು. ರಾಜ್ಯಕ್ಕೆ 10ನೇ ರ್ಯಾಂಕ್ ಪಡೆದಿಯಾ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಟ್ ಚೆನ್ನಾಗಿ ಬಂದಿದೆ. ಓಕೆ, ಅಂದ್ರೆ ಈ ಒಂದು ರಿಸಲ್ಟ್ ನೀವು ಓದೋ ಟೈಮ್ ಅಲ್ಲಿ ಇಷ್ಟು ಮಾರ್ಕ್ಸ್ ತೆಗಿಬೇಕು ಅನ್ನೋ ಏನಾದ್ರೂ ಒಂದು ಐಡಿಯಾ ಇಟ್ಕೊಂಡಿದ್ರಾ? ಇಟ್ಕೊಂಡಿದ್ದೆ. 98 ಮೇಲೆ ಬರಬೇಕು ಅಂತ ಅನ್ಕೊಂಡಿದ್ದೆ, ಬಂದಿದೆ. ಓಕೆ, ಅಂದ್ರೆ ಈ ಒಂದು ರಿಸಲ್ಟ್ ನಿನ್ನೆ ಬಂದಿರುವಂತದ್ದು ಎಷ್ಟು ಇದಾಗ್ತಾ ಇದೆ? ಅಂದ್ರೆ ಈಗ ನೀವು 98 ಅಂದ್ರೆ ಈಗ ನಿಮ್ಗೆ 98% ಈಗ ಬಂದಿರುವಂತದ್ದು, ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಲೈಕ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನ್ ಅನ್ಕೊಂಡಿದ್ದೆ ಲೈಕ್ 96, 97 ಬರ್ಬೋದು ಅಂತ, ಬಟ್ ಚೆನ್ನಾಗಿ ಬಂದಿದೆ. ಓಕೆ, ಈಗ ರಾಜ್ಯಕ್ಕೆ 590 ಮಾರ್ಕ್ಸ್ ಒಂದಾದ್ರೆ ರಾಜ್ಯಕ್ಕೆ 10ನೇ ರ್ಯಾಂಕ್ ಪಡೆದಿರುವಂತದ್ದು ಕೂಡ ಒಂದು ಅತ್ಯಂತ ಹೆಚ್ಚಿನ ಸಾಧನೆ ಆಗಿರುವಂತದ್ದು. ರಾಜ್ಯಕ್ಕೆ 10ನೇ ರ್ಯಾಂಕ್ ಬಂದಿರುವಂತದ್ದು ಎಷ್ಟು ಖುಷಿ ಆಗ್ತಾ ಇದೆ? ಖುಷಿ ಆಗ್ತಾ ಇದೆ. ನಾನು ಲೈಕ್ ತುಂಬಾ ಸ್ಟಡೀಸ್ ಎಲ್ಲ ಮಾಡಿದ್ದೆ, 3 o'clock ಗೆಲ್ಲ ಎದ್ದು. ಸೊ ಎಫರ್ಟ್ಸ್ಗೆ ಲೈಕ್ ಪೇ ಆಫ್ ಆಗಿದೆ ನನ್ನ ಎಫರ್ಟ್ಸ್ ಅಂತ ಅನಿಸ್ತಾ ಇದೆ. ಓಕೆ, ಅಂದ್ರೆ ಈಗ ಓದುವಂತ ಬಂದಾಗ ಈಗ 590 ಮಾರ್ಕ್ಸ್ ಬರ್ಬೇಕಂದ್ರೆ ಎವ್ರಿ ಡೇ ನೀವು ಸ್ಟಡೀಸ್ ಮಾಡ್ಲೇಬೇಕು. ಯಾವ ರೀತಿಯಾಗಿ ಸ್ಟಡೀಸ್ ನ ಮಾಡ್ತಾ ಇದ್ರಿ? ಟೈಮ್ ಟೇಬಲ್ ಮಾಡ್ಕೊಂಡಿದ್ದೆ. ಮತ್ತೆ ಎಕ್ಸಾಮ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಹಾಲಿಡೇ ಕೊಟ್ಟಿದ್ರು, ಅದನ್ನ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡಿದ್ದೆ. ಮತ್ತೆ ಟೀಚರ್ಸ್ ಎಲ್ಲ ಕ್ವೆಶ್ಚನ್ ಪೇಪರ್ಸ್ ಕೊಟ್ಟಿದ್ರು, ಅದನ್ನ ಪ್ರಾಕ್ಟೀಸ್ ಮಾಡಿದೆ. ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಕೊಟ್ಟಿದ್ರು, ಅದನ್ನು ಪ್ರಾಕ್ಟೀಸ್ ಮಾಡಿದೆ. ಓಕೆ, ಈಗ ನೀವು ದಿನವೂ ಕೂಡ ಮನೆಯಿಂದ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ರಿ ಬಹುಶಃ BGS ಶಾಲೆಗೆ ನಿಮ್ಮ ಸಿದ್ದಾಡಿನಿಂದ. ಆ ಟೈಮ್ ಕೂಡ ನಿಮ್ಗೆ 3/4 ಗಂಟೆ ಹತ್ರ ಬೇಕು ಜರ್ನಿ ಮಾಡಕ್ಕೆ. ಆ ಎಲ್ಲ ಟೈಮ್ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಾ ಇದ್ರಿ? ನಾನು ಆಲ್ಮೋಸ್ಟ್ ಮನೆಗೆ ಬರುವಾಗ 6 o'clock ಆಗ್ತಾ ಇತ್ತು. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ 8ಗೆ ಓದಕ್ ಕೂತ್ರೆ ಸ್ವಲ್ಪ ಬ್ರೇಕ್ ತಗೊಂಡ್ ಓದ್ತಾ ಇದ್ದೆ. ನನಗೆ ಕಂಟಿನ್ಯೂಸ್ ಆಗಿ ಓದಕ್ ಆಗಲ್ಲ. ಆಮೇಲೆ ಬೆಳಗ್ಗೆ ನನ್ಗೆ ರಾತ್ರಿಗಿಂತ ಬೆಳಗ್ಗೆ ಓದಿದ್ರೆ ತುಂಬಾ ನೆನಪಿರುತ್ತೆ. ಸೊ ಬೆಳಿಗ್ಗೆ ಬೇಗ ಎದ್ದು ಓದ್ತಾ ಇದ್ದೆ. ಓಕೆ, ಅದೇ ರೀತಿಯಲ್ಲಿ ಈಗ ನೀವೀಗ 590 ಮಾರ್ಕ್ಸ್ ಅನ್ನ ಪಡೆದಿರಂತೆ, ನಿಮ್ಮ ಎಫರ್ಟ್ಸ್ ಜೊತೆಗೆ ನಿಮ್ಮ ಒಂದು ಶಾಲೆ, ನಿಮ್ಮ ಒಂದು ಕಾಲೇಜಲ್ಲಿ ಯಾವ ರೀತಿ ನೀವು BGS ಸಂಸ್ಥೆಯಲ್ಲಿ ಓದಿರುವಂತದ್ದು ಯಾವ ರೀತಿಯಾಗಿ ಸಪೋರ್ಟಿವ್ ಮಾಡ್ತಾ ಇದ್ರು? ಅವರು ತುಂಬಾ ಸಪೋರ್ಟಿವ್ ಇದ್ರು. ಲೈಕ್ ನಂಬಿಕೆ ಇಟ್ಕೊಂಡಿದ್ರು ನಮ್ಮೆಲ್ಲದು ಫಸ್ಟ್ ಪಾಯಿಂಟ್. ಅಂಡ್ ಕ್ವೆಶ್ಚನ್ ಪೇಪರ್ಸ್ ಕೊಟ್ಟಿದ್ರು ಪ್ರಾಕ್ಟೀಸ್ ಮಾಡೋದಕ್ಕೆ ಎಲ್ಲ. ಟಾಪರ್ಸ್ ಮೇಲೆ ಮತ್ತೆ ಆವರೇಜ್ ಸ್ಟೂಡೆಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು ಅವರು. ಸೊ ಅಂದ್ರೆ ಈಗ SLC ಮಾರ್ಕ್ಸಿಗೂ ನಿಮ್ಮ PUC ಮಾರ್ಕ್ಸಿಗೂ ತುಂಬಾ ವ್ಯತ್ಯಾಸ ಈಗ ಕಂಡು ಬಂದಿದೆ. ಆ ಒಂದು ಇಂಪ್ರೂವ್ಮೆಂಟ್ ಏನ್ ಕಾರಣ? ಖುಷಿ ಆಗ್ತಾ ಇದೆ. ಲೈಕ್ ನಾನು SLC ಇರುವಾಗ ನಾನು ಅನ್ಕೊಂಡೇ ಇರಲಿಲ್ಲ ಸೆಕೆಂಡ್ PU ನನಗೆ 98% ಬರುತ್ತೆ ಅಂತ. ಸೊ ಅಲ್ಲಿ CBSE ಓದಿದಕ್ಕೆ ನನ್ಗೆ ಇಲ್ಲಿ ಸ್ಟೇಟ್ ಅಲ್ಲಿ ಹೆಲ್ಪ್ ಆಯ್ತು. ಇಂಗ್ಲಿಷ್ ಎಲ್ಲ ಚೆನ್ನಾಗಿ ಕಲಿಸ್ತಾ ಇದ್ರು CBSE, ಸೊ ಹೆಲ್ಪ್ ಆಯ್ತು. ಓಕೆ, ಈಗ ನಿಮ್ಗೆ ಈಗ ಓದೋ ಟೈಮ್ ಅಲ್ಲಿ ಅತ್ಯಂತ ಕಠಿಣವಾದ ಸಬ್ಜೆಕ್ಟ್ ಈ ಸಬ್ಜೆಕ್ಟ್ ತುಂಬಾ ಕಷ್ಟ ಆಗ್ತಾ ಇದೆ ಅನ್ನೋ ಸಬ್ಜೆಕ್ಟ್ ಯಾವುದು? ನನಗೆ ಆಕ್ಚುಲಿ ಲ್ಯಾಂಗ್ವೇಜ್ ಕಷ್ಟ ಆಗ್ತಿದೆ, ಹಿಂದಿ. ಓಕೆ, ಆ ಲ್ಯಾಂಗ್ವೇಜ್ ಗಳನ್ನ ಯಾವ ರೀತಿಯಾಗಿ ಸ್ಟಡೀಸ್ ಮಾಡ್ತಾ ಇದ್ರಿ? ನಾನು ಟೆಕ್ಸ್ಟ್ ಬುಕ್ ನ ಓದ್ತಾ ಇದ್ದೆ. ಮತ್ತೆ ಲೈಕ್ ಯೂಟ್ಯೂಬ್ ಅಲ್ಲಿ ಎಕ್ಸ್ಪ್ಲನೇಷನ್ಸ್ ಇದ್ರೆ ಅದನ್ನ ನೋಡ್ತಾ ಇದ್ದೆ. ಕ್ವೆಶ್ಚನ್ ಬ್ಯಾಂಕ್ ನ ಓದ್ತಾ ಇದ್ದೆ. ಕ್ವೆಶ್ಚನ್ ಬ್ಯಾಂಕ್ ನೋಡ್ತಾ ಇದ್ರಿ. ಈಗ ನಿಮ್ಗೆ ಯಾವ್ದು 1-2 ಸಲ ಬಹುಶಃ ಔಟ್ ಆಫ್ ಫೋಟೋ ಬಂದಿರಬೇಕು 100. ಆ ಸಬ್ಜೆಕ್ಟ್ ಗಳ ಕುರಿತಾಗಿ ಹೇಗೆ ಕಾನ್ಸಂಟ್ರೇಷನ್? ಅದನ್ನ ಲೈಕ್ ಅದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್, ಸೊ ಪ್ರಾಕ್ಟೀಸ್ ಮಾಡೋದು ತುಂಬಾ ಮುಖ್ಯ. ನಾನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅದನ್ನ ಬೆಳಿಗ್ಗೆ ಎದ್ದು. ಈಗ ಔಟ್ ಆಫ್ ಔಟ್ ಬಂದಿರೋ ಸಬ್ಜೆಕ್ಟ್ ಯಾವ್ದು? ಈಗ ಸ್ಟ್ಯಾಟಿಸ್ಟಿಕ್ಸ್ ಬಂದಿದೆ, ಅಕೌಂಟೆನ್ಸಿ ಮತ್ತೆ ಬಿಸ್ನೆಸ್ ಸ್ಟಡೀಸ್. ಒಟ್ಟು 3 ಸಬ್ಜೆಕ್ಟ್ 100ಕ್ಕೆ 100 ಬಂದಿದೆ. ಇನ್ನು ಬಹುಶಃ 3 ಸಬ್ಜೆಕ್ಟ್ ಅದೇ ಬಹುಶಃ ಇಂಗ್ಲಿಷ್ ಇದಾಯ್ತು ಅನ್ಸುತ್ತೆ. ಇಂಗ್ಲಿಷ್ 97 ಬಂದಿದೆ. ಅಲ್ಲಿ 3 ಮಾರ್ಕ್ಸ್. ಆ 3 ಮಾರ್ಕ್ಸ್ ಹೆಂಗ್ ಬಿಟ್ರಿ? ಅದು ಪ್ರಾಬಬ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಮೈನರ್ ಮಿಸ್ಟೇಕ್ಸ್ ಮಾಡಿರ್ಬೋದು ನಾನು. ಓಕೆ, ಅದೇ ರೀತಿಯಲ್ಲಿ ಈಗ ನೀವು ಓದುವ ಟೈಮಲ್ಲಿ ಈಗ ನಿಮ್ಗೆ ಕಾಲೇಜ್ ಅಂತ ಬಂದಾಗ ಈಗ ಒಂದು ಕಾಲೇಜ್ನ ಚೂಸ್ ಮಾಡ್ಬೇಕಾದ್ರೆ ಅಲ್ಲಿ ನಾವು ನೋಡ್ತೀವಿ ಅಲ್ಲಿ ಯಾವ ರೀತಿಯಾಗಿ ಫೆಸಿಲಿಟಿ ಇರುತ್ತೆ, ಯಾವ ರೀತಿಯಾಗಿ ಎಜುಕೇಶನ್ ಇರುತ್ತೆ ನೋಡ್ತೀವಿ. ನೀವು BGS ಸಂಸ್ಥೆಯನ್ನು ನೀವು ಚೂಸ್ ಮಾಡ್ಕೊಂಡಿದ್ದೆ ಯಾಕೆ?
ನನಗೆ ತುಂಬಾ ಜನ ಹೇಳಿದ್ರು ಲೈಕ್ BGS ಅಲ್ಲಿ ಸ್ಟಡೀಸ್ ಚಂದ, ಕಾಮರ್ಸ್ ಗೆ ಜಾಸ್ತಿ Okay. ಮಾರ್ಕ್ಸ್ ಬರುತ್ತೆ ಅಂತ. ಅಂಡ್ ಲಾಸ್ಟ್ ಇಯರ್ ಮಾರ್ಕ್ಸ್ ಕೂಡ ಚೆನ್ನಾಗಿತ್ತು, 100% ಬಂದಿತ್ತು ಸ್ಟೂಡೆಂಟ್ಸ್ ಗೆ. Correct. ಸೊ ಕಾಮರ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಹೇಳಿದಕ್ಕೆ ನಾನು ಸೇರಿದ್ದೆ. ನೀವೀಗ ಸ್ಟಡೀಸ್ ಮಾಡ್ತಿದ್ದ ಟೈಮಲ್ಲಿ ಅಲ್ಲಿನ ಲೆಕ್ಚರ್ಸ್ಗಳು ಬಂದು ಅಥವಾ ನಿಮ್ಮ BGS ಸಂಸ್ಥೆ ಏನು ಅಲ್ಲಿ ಏನು ಸಿಬ್ಬಂದಿ ವರ್ಗದವರು ಬಂದು ಯಾವ ರೀತಿಯಾಗಿ ನಿಮಗೆ ಸಪೋರ್ಟಿವ್ ಆಗಿರ್ಬೋದು ಅಥವಾ ನೀವು ಹೆಚ್ಚಿನ ಮಾರ್ಕ್ಸ್ ಅನ್ನು ಪಡೆಯಲು ಯಾವ ರೀತಿಯಾಗಿ ಸಹಕರಿಸ್ತಾ ಇದ್ರು? ಡೌಟ್ಸ್ ಇದ್ದಿದ್ದೆಲ್ಲ ಕ್ಲಿಯರ್ ಮಾಡ್ತಾ ಇದ್ರು. ಅಂಡ್ ಲೈಕ್ ಕಾನ್ಸೆಪ್ಟ್ಸ್ ನ ತುಂಬಾ ಪ್ರಾಪರ್ ಆಗಿ ಅರ್ಥ ಮಾಡಿಸ್ತಾ ಇದ್ರು. ಓಕೆ, ಅಂದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡಿಸಿ ಆಗಿ ನಿಮ್ಗೆ ಏನೇ ಅರ್ಥ ಮಾಡಿಸ್ತಾ. ಡೌಟ್ಸ್ ಇದ್ರು ಕೂಡ ಕ್ಲಿಯರ್ ಮಾಡ್ತಾ ಇದ್ರು. ಓಕೆ, ಅದೇ ರೀತಿಯಲ್ಲಿ ನಿಮ್ಮ ಪೇರೆಂಟ್ಸ್ ಅಂತ ಬಂದಾಗ ಆ ಪೇರೆಂಟ್ಸ್ ಯಾವ ರೀತಿ, ಈಗ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಬ್ರದರ್ಸ್, ಅವರೆಲ್ಲ ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿ? ಪೇರೆಂಟ್ಸ್ ಲೈಕ್ ನಾನ್ ಓದುವಾಗ ಫುಲ್ ಮನೆ ಸೈಲೆಂಟ್ ಆಗಿರುತ್ತೆ, ನನಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಅಂಡ್ ಅಮ್ಮ ಕೂಡ ಬೆಳಿಗ್ಗೆ ಕಾಫಿ ಎಲ್ಲ ತಂದು ಕೊಡ್ತಾ ಇದ್ರು ಕುಡಿಯಕ್ಕೆ, ನನ್ಗೆ ಹೆಲ್ಪ್ ಆಗ್ಲಿ ಅಂತ. ಓಕೆ, ಪಪ್ಪ ಒಂದೊಂದಿನ ಹೇಳಿಸ್ತಾ ಇದ್ರು. ಅಂದ್ರೆ ಪೇರೆಂಟ್ಸ್ ಸಪೋರ್ಟ್ ಕೂಡ ಪೇರೆಂಟ್ಸ್ ತುಂಬಾ ಸಪೋರ್ಟ್ ಮಾಡಿ. ಓಕೆ, ಅಂದ್ರೆ ಈಗ ಒಂದು ರಿಸಲ್ಟ್ ಬಂದ ಟೈಮಲ್ಲಿ ಆ ಹಲವಾರು ಕನ್ಫ್ಯೂಷನ್ಸ್ ಗಳು ಇರುತ್ತೆ, ನೆಕ್ಸ್ಟ್ ಏನ್ ಮಾಡುವಂತದ್ದು ಅಂತ. ನೆಕ್ಸ್ಟ್ ಏನ್ ಪ್ಲಾನ್ ಇಟ್ಕೊಂಡಿದ್ದೀರಾ? ನಾನು ಚಾರ್ಟೆಡ್ ಅಕೌಂಟೆಂಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಅಡ್ಮಿಷನ್ ಬಹುತೇಕ Admission, ಆಗಿರುವಂತದ್ದು. ಯಾವ ಕಾಲೇಜ್ಗೆ ಅಡ್ಮಿಷನ್? ಸೇಂಟ್ ಅಲೋಷಿಯಸ್ ಮಂಗಳೂರು ಸೆಂಟ್ ಅಲೋಷಿಯಸ್. ಈಗ ಇನ್ನೇನು ಶಾರ್ಟ್ಲಿ ಕಾಲೇಜ್ ಕೂಡ ಪ್ರಾರಂಭ ಆಗುತ್ತೆ. ಈಗ ರಿಸಲ್ಟ್ ಬಂದ ನಂತರ ನಿಮ್ಮ ಏನು ಈಗ PU ಕಾಲೇಜ್ಗೆ ಏನು ಭೇಟಿ ಕೊಟ್ಟಿದ್ರಾ? ಹಾ ಕೊಟ್ಟೆ ಬಂದಿದ್ದೀನಿ. ಅವ್ರು ಏನಂತಾರ ಅಲ್ಲಿನ ಲೆಕ್ಚರ್ಸ್ಗಳಾಗಿರ್ಬೋದು? ಲೈಕ್ ಲೆಕ್ಚರ್ಸ್ ಇರ್ಲಿಲ್ಲ ಅಲ್ಲಿ Okay. ಜಾಸ್ತಿ. Okay. ಸೊ ನಾವು ಸ್ಟಾಫ್ ರೂಮಿಗೆ ಮಾತ್ರ ಹೋಗಿ ಬಂದ್ವಿ. ಓಕೆ ಓಕೆ, ಅಲ್ಲ ನಾನು ಕೇಳಿರ್ತೀವಿ BGS ಶಾಲೆಗೆ ಹೋಗಿದ್ರಾ? BGS ಗೆ ಹೋಗಿಲ್ಲ ಇಲ್ಲ. ಹೋಗಿಲ್ಲ. ಓಕೆ, ಅಂದ್ರೆ ಈಗ ರಿಸಲ್ಟ್ ಬಂದ ಟೈಮಲ್ಲಿ ಹಲವಾರು ಜನ ನಿಮ್ಮ ಸ್ನೇಹಿತರುಗಳೆಲ್ಲ ಕಾಲ್ ಮಾಡ್ತಾರೆ, ಎಲ್ಲರೂ ಕೂಡ ವಿಷಯನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಖುಷಿ ಆಯ್ತು. ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಕಂಗ್ರಾಚುಲೇಷನ್ಸ್, ನಿನ್ ಎಫರ್ಟ್ಸ್ ಎಲ್ಲ ಪೇ ಆಫ್ ಆಗಿದೆ ಅಂತೆಲ್ಲ ಹೇಳಿದ್ರು. ಖುಷಿ ಆಯ್ತು. ಫ್ರೆಂಡ್ಸಿಗೂ ಒಳ್ಳೆ ಮಾರ್ಕ್ಸ್ ಬಂದಿದೆ, ನನಗೂ Okay. ಖುಷಿ ಆಯ್ತು. ಬಹುಶಃ ನಿಮ್ ಜೊತೆ ಇನ್ನೊಬ್ರು ಕೂಡ 290 ಮಾರ್ಕ್ಸ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಓಕೆ, ಅದೇ ರೀತಿಯಲ್ಲಿ ಈಗ ಸ್ಟಡೀಸ್ ಅಂತ ಬಂದಾಗ ಒಂದೊಂದೇ ಸಬ್ಜೆಕ್ಟ್, ಈಗ ಬೇರೆಯವರು ಕೂಡ ಓದುವ ಟೈಮಲ್ಲಿ ಎಷ್ಟೇ ಓದ್ರೂ ಕೂಡ ಕೆಲವರಿಗೆ ಮಾರ್ಕ್ಸ್ ಬರಲ್ಲ. ಅಂದ್ರೆ ಅದಕ್ಕೊಂದು ಕ್ರಮಬದ್ಧವಾಗಿ ಓದಲ್ಲ, ಅಂದ್ರೆ ಯಾವ ರೀತಿಯಾಗಿ ಓದ್ಬೇಕು ಅನ್ನೋ ಒಂದು ಪ್ಲಾನಿಂಗ್ ಇರಲ್ಲ, ಒಂದು ಟೈಮ್ ಟೇಬಲ್ ಇರಲ್ಲ. ನೀವು ಯಾವ ರೀತಿಯಾಗಿ ಒಂದೊಂದು ಸಬ್ಜೆಕ್ಟ್ಗೆ ಟೈಮ್ ಅನ್ನು ಕೊಡ್ತಾ ಇದ್ರಿ? ನಾನು ಸಬ್ಜೆಕ್ಟ್ ನ ಬೈ ಹಾರ್ಟ್ ಮಾಡೋದಕ್ಕಿಂತ ಅರ್ಥ Okay. ಮಾಡ್ಕೊಂತಾ ಇದ್ದೆ. ನನಗೆ ಯಾವ ಕಾನ್ಸೆಪ್ಟ್ ಅರ್ಥ ಆಗ್ತಿರ್ಲಿಲ್ಲ, ಅದ್ರದ್ದು ಪರ್ಟಿಕ್ಯುಲರ್ ಎಕ್ಸ್ಪ್ಲನೇಷನ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಅರ್ಥ ಮಾಡ್ಕೊಂತಿದ್ದೆ. ಇಲ್ಲಾಂದ್ರೆ ಕಾಲೇಜಲ್ಲಿ ಹೋಗಿ ಟೀಚರ್ಸ್ ಹತ್ರ ಪರ್ಸನಲ್ ಆಗಿ ಕೇಳ್ತಾ ಇದ್ದೆ. ಸೊ ನಾನು ತುಂಬಾ ಸ್ಟೂಡೆಂಟ್ಸ್ ಗೆ ಬರ್ದು ಕಲ್ತು, ನನ್ಗೂ ಅದು ಬರ್ದು ಕಲ್ತು ಅಭ್ಯಾಸ ಇದೆ. ಸೊ ನಾನು ಅದನ್ನ ಮಾಡ್ತಾ ಇದ್ದೆ. ಅಂದ್ರೆ ಫಸ್ಟ್ ಒಂದ್ಸರಿ ಓದಿ ಆಮೇಲೆ ಆಮೇಲೆ ಬರಿತಾ ಓಕೆ, ಇದ್ದೆ. ಅಂದ್ರೆ ಬರ್ದ್ ಕಲ್ತು ಹೋದ್ರೆ ನೆನಪಿರುತ್ತೆ ಹಾ, ಚೆನ್ನಾಗಿ. ಓಕೆ, ಈಗ ಒಂದೊಂದೇ ಸಬ್ಜೆಕ್ಟ್ ತಗೊಳ್ತಾರೆ. ಈಗ ನೀವು ಮೂರು ಸಬ್ಜೆಕ್ಟ್, ಈಗ ಸ್ಟಾರ್ಟ್ಸು, ಅಕೌಂಟ್ಸು, ಬಿಸ್ನೆಸ್ 100/100 ಬಂದಿರುವಂತದ್ದು. ಆ ಸಬ್ಜೆಕ್ಟ್ ಗಳಿಗೆ ಯಾವ ರೀತಿಯಾಗಿ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಿದ್ರಿ? ಸ್ಟ್ಯಾಟಿಸ್ಟಿಕ್ಸ್ ಮತ್ತೆ ಅಕೌಂಟೆನ್ಸಿ ಪ್ರಾಕ್ಟಿಕಲ್. ನಾನು Okay. ಲೈಕ್ ಕ್ಲಾಸ್ ಅಲ್ಲಿ ಅವರು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಕೊಡ್ತಾ ಇದ್ರು, ಅಲ್ಲಿ Okay. ಸಾಲ್ವ್ ಮಾಡ್ತಾ ಇದ್ದೆ. ಅಂಡ್ ಮನೇಲಿ ಬಂದು ಕೂಡ ಸಾಲ್ವ್ ಮಾಡ್ತಾ ಇದ್ದೆ. Okay. ಹೋಮ್ ವರ್ಕ್ ಕೊಡ್ತಾ ಇದ್ರು, ಅದನ್ನು ಸಾಲ್ವ್ ಮಾಡ್ತಾ ಇದ್ದೆ. Okay. ಆಮೇಲೆ ಬಿಸ್ನೆಸ್ ಸ್ಟಡೀಸ್ ಥಿಯರಿ ಸಬ್ಜೆಕ್ಟ್, ಟೆಕ್ಸ್ಟ್ Yes. ಬುಕ್ ಥಿಯರಿನ ಓದ್ತಾ ಇದ್ದೆ. ಎಕ್ಸ್ಪ್ಲನೇಷನ್ ಸ್ವಲ್ಪ ಬರ್ದು ಕಲ್ತು ಕೀ ಪಾಯಿಂಟ್ಸ್ ಜಾಸ್ತಿ ನೆನ್ಪಿಟ್ಕೊಂತಾ ಇದ್ದೆ. Yes. ಈಗ ಬಹುತೇಕ PUC ಮಾರ್ಕ್ಸ್ ಯಾವ ಭಾಗದಲ್ಲಿ ಹೋಗುತ್ತಂದ್ರೆ ಅದು ಲ್ಯಾಂಗ್ವೇಜ್ ಗಳಲ್ಲೇ ಬಹುತೇಕರಿಗೆ. ಈಗ ನಾವು 590 595 ತೆಗೆದವ್ರದ್ದು ಎಲ್ಲಿ ಮಾರ್ಕ್ಸ್ ಡ್ರಾಪ್ ಆಗಿದೆ ಅಂದ್ರೆ ಅದು ಕನ್ನಡ ಅಥವಾ ಇಂಗ್ಲಿಷ್ ಅಲ್ಲಿ ಹೋಗಿರುತ್ತೆ. ಏಕೆ ಕನ್ನಡ ಇಂಗ್ಲಿಷ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಆಗಿ ಏನ್ ಕಾರಣ? ಲ್ಯಾಂಗ್ವೇಜ್ ಅಲ್ಲಿ ಜಾಸ್ತಿ ಔಟ್ ಆಫ್ ಔಟ್ ಬರೋದ್ ಕಮ್ಮಿ. ಬಟ್ ಲೈಕ್ ನಂದು ಮೈನರ್ ಮಿಸ್ಟೇಕ್ಸ್ ಆಗಿರ್ಬೋದು, ಒಂದು Okay. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಕಾಮಾ ಹಾಕಿ ಅಲ್ಲಿ ಏನಾದ್ರು ಆಗಿರ್ಬೋದು ಅಂತ. ಓಕೆ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ದ ಈಗ ನಿಮ್ಗೆ ನಮಗೆ ಕಮ್ಮಿ ಇದಾಗಿರುತ್ತೆ. ಆಯ್ತು. ಓಕೆ, ಅದೇ ರೀತಿಯಲ್ಲಿ ಈಗ ಸ್ಟಡೀಸ್, ಈಗ ಟೈಮ್ ಟೇಬಲ್ ಅಂತ ಬಂದಾಗ ಒಂದೊಂದು ಸಬ್ಜೆಕ್ಟ್ ನೀವು ಯಾವ ರೀತಿಯಾಗಿ ಟೈಮ್ ಅನ್ನು ಕೊಡ್ತಾ ಇದ್ರಿ? ನಾನು ಲ್ಯಾಂಗ್ವೇಜ್ ಗೆ ಜಾಸ್ತಿ ಕೊಡ್ತಾ ಇದ್ದೆ. ಅದ್ರ ಟೆಕ್ಸ್ಟ್ ಬುಕ್ ಓದೋದಾಗಿರ್ಬೋದು, ಯಾಕಂದ್ರೆ ಮಧ್ಯದಲ್ಲಿ ಕ್ವಶನ್ಸ್ ಕೊಡ್ತಾ ಇದ್ರು. ಸೊ ಅದಕ್ಕೆ ಜಾಸ್ತಿ ಟೈಮ್ ಕೊಡ್ತಾ ಇದ್ದೆ. ಅಂಡ್ ನನ್ಗೆ ಯಾವ ಈಸಿ ಇತ್ತು ಅದಕ್ಕೆ ಸ್ವಲ್ಪ ಕಮ್ಮಿ ಟೈಮ್ ಕೊಟ್ಟು ಓದ್ತಾ ಇದ್ದೆ. ಓಕೆ, ಲ್ಯಾಂಗ್ವೇಜ್ಗೆ ಹೆಚ್ಚಿನ ಟೈಮ್ ಅನ್ನು ಕೊಡ್ತಾ ಇದ್ರಿ. ಅಂದ್ರೆ ನೀವು ಎವ್ರಿ ಡೇ ಓದ್ತಾ ಇದ್ರಾ ಅಥವಾ ಎಕ್ಸಾಮ್ ಟೈಮ್ ಅಲ್ಲಿ ಮಾತ್ರ ನೀವು ಸ್ಟಡೀಸ್ ಎವ್ರಿ ಡೇ ಓದ್ತಾ ಇದ್ದೆ. ಲೈಕ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಓದ್ತಾ ಇದ್ದೆ, ಬ್ರೇಕ್ ತಗೊಂಡು. ಓಕೆ, ಬಟ್ ಎಕ್ಸಾಮ್ ಗಿಂತ 10 ದಿನ ಮುಂಚೆ ರಜೆ ಕೊಟ್ಟಿದ್ರು, ಅವಾಗ ತುಂಬಾ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡು ಓದಿದ್ದೆ. ಟೈಮ್ ಟೇಬಲ್ ಆ 10 ದಿನ ಏನಿರುತ್ತೋ ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಆಗಿದೆ. ಓಕೆ, ಅದೇ ರೀತಿಯಲ್ಲಿ ಈಗ ನೀವು ಓದುವಂತ ಟೈಮಲ್ಲಿ ನಿಮ್ಮ ಪೇರೆಂಟ್ಸ್ ನ ಸಪೋರ್ಟ್ ಆಗಿರ್ಬೋದು, ಅಂದ್ರೆ ಅವ್ರು ಬಂದು ನೀವು ಹೇಳಿದ್ರಿ ಮನೇಲಿ ಎಲ್ಲ ಸೈಲೆಂಟ್ ಆಗಿರ್ತಾ ಇದ್ರು ಅಂತ. ಅಂದ್ರೆ ಬೆಳಗಿಂದ ನೀವು ಸಂಜೆ ತನಕ ರಾತ್ರಿ ತನಕ ಓದ್ತಾ ಇದ್ರು ಕೂಡ ಯಾವ್ದು ಡಿಸ್ಟರ್ಬೆನ್ಸ್ ಆದ ಟೈಮ್ ಆಗಿರ್ಬೋದು, ಅದು ಯಾವ ರೀತಿಯಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರಿ?
ನಾನು ಒಂದೇ ಜಾಗದಲ್ಲಿ ಕುತ್ಕೊಂಡು ಓದ್ತಾ ಇರಲಿಲ್ಲ, ನನಗೆ ಕಾನ್ಸಂಟ್ರೇಟ್ ಮಾಡಕ್ಕೆ ಕಷ್ಟ. ಸೊ ನಾನು ಹೊರಗೆ ಹೋಗಿ ಓದ್ತಾ ಇದ್ದೆ, ನನಗೆ ನ್ಯಾಚುರಲ್ ಏರ್ ಬೇಕು ಓದೋದಕ್ಕೆ. ಸೊ ಅವಾಗ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗುತ್ತೆ. ಬಟ್ ಮನೆಯವ್ರ ಸಪೋರ್ಟ್ ತುಂಬಾ ಇದೆ. ಮನೆಯವ್ರ ಸಪೋರ್ಟ್ ಕೂಡ ಅಷ್ಟೇ ಇದೆ. ಹಾಗೆ ಈಗ ಸ್ಟಡೀಸ್ ಹೋಗ್ತಿದ್ದ ಟೈಮಲ್ಲಿ, ಈಗ ಕಾಲೇಜಲ್ಲೂ ಕೂಡ ನಿಮ್ಮ ಡೌಟ್ಗಳನ್ನ ಕೇಳಿದ ಟೈಮಲ್ಲಿ, ಅಥವಾ ನೀವೀಗ ಕೆಲವೊಂದು ಸಮಸ್ಯೆ ಓದು, ಈಗ ಲೆಕ್ಕ ಬಿಸ್ನೆಸ್ ಅಕೌಂಟ್ಸ್ ಅಲ್ಲಿ ಈ ಸಮಸ್ಯೆಗಳಂತ ಇರುತ್ತೆ, ಅಂದ್ರೆ ನೀವು ಪ್ರಾಬ್ಲಮ್ಸ್ಗಳು ಏನ್ ಬರ್ತಾವೋ ಅವುಗಳನ್ನ ನೀವು ಲೆಕ್ಚರ್ ಹತ್ರ ಕೇಳಿದಾಗ ಅವ್ರು ಯಾವ ರೀತಿ ಅದಕ್ಕೆ ಸೊಲ್ಯೂಷನ್ ಕೊಡ್ತಾ ಇದ್ರು? ಅವ್ರು ಹೇಳ್ತಾ ಇದ್ರು ಮುಂಚೆನೆ, ನಿಮಗೆ ಡೌಟ್ಸ್ ಇದೆ ಪರ್ಸನಲ್ ಆಗಿ ಬಂದ್ ಕೇಳಿ, ನಾಚಿಕೆ ಪಡ್ಬೇಡಿ ಅಂತ. ಸೊ ನಾವು ಸ್ಟಾಫ್ ರೂಮಿಗೆ ಹೋಗಿ ಪರ್ಸನಲ್ ಆಗಿ ಕೇಳ್ತಾ ಇದ್ವಿ. ಅವ್ರು ಅಲ್ಲಿ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಪರ್ಸನಲ್ ಆಗಿ ತುಂಬಾ ಚೆನ್ನಾಗಿ ಡೌಟ್ಸ್ ಕ್ಲಿಯರ್ ಮಾಡ್ತಾ ಇದ್ರು. ಓಕೆ, ಅಂದ್ರೆ ಈಗ ಅದ್ರ ಜೊತೆಲಿ ಗ್ರೂಪ್ ಸ್ಟಡೀಸ್ ಅಂತೆಲ್ಲ ಮಾಡ್ತಾರೆ ಕಾಲೇಜ್ಗಳಲ್ಲಿ, ಅದೇನಾದ್ರೂ ನಿಮ್ಗೆ ಮಾಡ್ಕೊಡ್ತಾ ಇದ್ರ? ಗ್ರೂಪ್ ಸ್ಟಡೀಸ್ ಮಾಡ್ತಾ ಇದ್ರು. ಸಪರೇಟ್ ಕ್ಲಾಸ್ ರೂಮ್ಸ್ ಇಟ್ಟಿದ್ರು ಆವರೇಜ್ ಸ್ಟೂಡೆಂಟ್ಸ್ ಗೆ ಮತ್ತೆ ಹಂಗೆ ಅಂತ. ಅಂಡ್ ಟಾಪರ್ಸ್ ಅವರಿಗೆಲ್ಲ ಸಪರೇಟ್ ಆಗಿ ಓದೋಕೆ ಬಿಡ್ತಾ ಇದ್ರು. ಅಂಡ್ ಅವ್ರು ಬಂದ್ ಚೆಕ್ ಮಾಡ್ತಾ ಇದ್ರು, ಯಾವ್ದಾದ್ರು ಡೌಟ್ಸ್ ಇದ್ರೆ ಕೇಳಿ ಅಂತ ಬಂದು. ಆಮೇಲೆ ಆವರೇಜ್ ಸ್ಟೂಡೆಂಟ್ಸ್ ಮತ್ತೆ ಸ್ವಲ್ಪ ಕಮ್ಮಿ ತೆಗಿಯೋರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು. ನಿಮ್ಗೀಗ ನೀವೀಗ SLC ಮಾರ್ಕ್ಸ್ಗೂ ಫಸ್ಟ್ PU ಮಾರ್ಕ್ಸ್ಗೂ ಈಗ ದ್ವಿತೀಯ PUC ಈಗ ಬಂದಿರುವಂತ ಮಾರ್ಕ್ಸ್ಗೂ ನಮ್ಮೂರು ಕಂಪೇರ್ ಮಾಡಿ ನೋಡಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡ್ತಾ ಇರ್ಲಿಲ್ಲ. ನಂಗೆ 95 ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ 95 ಎವೋ ಬರುತ್ತೆ ಅಂತ. ಬಟ್ 98 ಬಂದಿರೋದು ತುಂಬಾ ಖುಷಿ ಇದೆ ನನಗೆ. ಈಗ ರಿಸಲ್ಟ್ ನೋಡಿದ ತಕ್ಷಣ ಈಗ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ರಿಸಲ್ಟ್ ಬರೋಗಿಂತ ಮೊದಲು ಭಯ ಇರುತ್ತೆ, ಡವ 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 ಅಂತ, ಇದೆಲ್ಲ ಡವ ಡವ ಅಂತ ಇರುತ್ತೆ. ರಿಸಲ್ಟ್ ಬಂದ ನಂತರ ಎಷ್ಟು ಖುಷಿಯಾಗಿದೆ? ಖುಷಿ ಆಯ್ತು, ಬಟ್ ಬೇಜಾರ್ ಕೂಡ ಆಯ್ತು. ಯಾಕಂದ್ರೆ ನನಗೆ ಎಕನಾಮಿಕ್ಸ್ ಅಲ್ಲಿ ನನ್ಗೆ ಔಟ್ ಆಫ್ ಔಟ್ ಬರುತ್ತೆ ಅಂತ ಇತ್ತು. ಸೊ ಅದನ್ನ ರಿವ್ಯಾಲ್ಯೂಯೇಷನ್ ಗೆ ಹಾಕಿದ್ದೀನಿ, ನೋಡ್ಬೇಕು ಈಗ. ಎಷ್ಟು ಬಂದಿದೆ? 97 ಬಂದಿದೆ. 97. 3 ಮಾರ್ಕ್ಸ್ ಬಿಡಲ್ವಾ? ಇಲ್ಲ, ಓದಿದ್ದೆ ಅಲ್ಲ ಅದಕ್ಕೆ. ಓಕೆ, ಅದು ಕೂಡ ಔಟ್ ಆಫ್ ಔಟ್ ಬಿಡುತ್ತೆ, ಅದ್ ನಿರೀಕ್ಷೆ ಇದೆ. ಯಾಕಂದ್ರೆ ನನಗೆ ವರ್ಷ ಪೂರ್ತಿ ಯಾವತ್ತು ಎಕನಾಮಿಕ್ಸ್ ಅಲ್ಲಿ ಮಾರ್ಕ್ಸ್ ಹೋಗ್ತಾ ಇರ್ಲಿಲ್ಲ, ನನಗೆ ಬರ್ತಾ ಇತ್ತು ಎಕನಾಮಿಕ್ಸ್. ಫಸ್ಟ್ ಟೈಮ್ ಎಕನಾಮಿಕ್ಸ್ ಅಲ್ಲಿ ಹೋಗಿರೋದು. ಓಕೆ, ಅದು ರಿವ್ಯಾಲ್ಯೂಯೇಷನ್ ಆಗ್ತಾ ಇದ್ದೀರಾ. ಓಕೆ, ಈಗ ರಿಸಲ್ಟ್ ಬಂದ ಟೈಮಲ್ಲಿ ನೀವು ಮನೇಲೇ ಇದ್ರಿ ಬಹುತೇಕ, ಮನೇಲಿದೆ. ಆ ಟೈಮಲ್ಲಿ ನಿಮ್ ಪೇರೆಂಟ್ಸ್ ಎಷ್ಟು ಖುಷಿಯನ್ನು ಪಟ್ರ? ಅಂದ್ರೆ ಆ ರಿಸಲ್ಟ್ ನೋಡಿದ ತಕ್ಷಣ ಆ ಒಂದು ಸಂದರ್ಭ? ರಿಸಲ್ಟ್ ನೋಡೋಕ್ಕಿಂತ ಮುಂಚೆ ನನ್ಕಿಂತ ಜಾಸ್ತಿ ನನ್ನ ಪೇರೆಂಟ್ಸ್ ಗೆ ಹೆದರಿಕೆ ಇದ್ದಿದ್ದು. ಆಮೇಲೆ ಪಪ್ಪ ಫೋನ್ ಮಾಡಿ ಕೇಳ್ತಾ ಇದ್ರು ರಿಸಲ್ಟ್ ಬಂತಂತ. ಆಮೇಲೆ ಬಂದ್ ಕೂಡ್ಲೆ ಅಮ್ಮಂಗ್ ಕೂಡ ಖುಷಿ ಆಯ್ತು. ಎಲ್ಲರಿಗೂ ಖುಷಿ ಆಯ್ತು. ಅಣ್ಣ ಅಪ್ಪ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ. ಓಕೆ, ಅದೇ ರೀತಿಯಲ್ಲಿ ಈಗ ನೀವು ಚಾರ್ಟರ್ಡ್ ಅಕೌಂಟ್ ಆಗ್ಬೇಕಂತ ಇದ್ ಮಾಡ್ತಿದ್ದೀರಾ. ಆಲ್ರೆಡಿ ಅದಕ್ಕೆ ಈಗ ಕೋಚಿಂಗ್ ನ ತಗೊಳ್ತಾ ಇದ್ರೆ ಏನ್ ಮಾಡ್ತಾ? ಇಲ್ಲ, ಕೋಚಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಜೂನ್ 15 ಇಂದ ಸ್ಟಾರ್ಟ್ ಮಾಡ್ತಾರೆ. ಜೂನ್ 15 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಈಗ BGS ಸಂಸ್ಥೆ ಅಂತ ಬಂದಾಗ ರಾಜ್ಯದ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ, ಅಲ್ಲೂ ಕೂಡ ಉತ್ತಮವಾದ ಎಜುಕೇಶನ್ ನೀಡ್ತಾ ಇದ್ದಾರೆ. ಆ ಒಂದು ಸಂಸ್ಥೆ ಕುರಿತಾಗಿ ಹೇಳ್ತೀರಾ? ತುಂಬಾ ಒಳ್ಳೆ ಕಾಲೇಜ್, ಸಪೋರ್ಟಿವ್ ಇದ್ದಾರೆ ಎಲ್ಲರೂ, ಸ್ಟಾಫ್ ಮೆಂಬರ್ಸ್ ಎಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ತುಂಬಾ ಹೆಲ್ಪಿಂಗ್ ನೇಚರ್ ಇದೆ ಎಲ್ಲರಿಗೂ. ಓಕೆ, ರಿಸಲ್ಟ್ ಬಂದ ನಂತರ ಕಾಲೇಜ್ ಕಡೆಯಿಂದ ಫೋನ್ ಏನಾದ್ರು ಬಂದಿತ್ತಾ? ಮೆಸೇಜ್ ಬಂದಿದೆ, ಕಂಗ್ರಾಚುಲೇಷನ್ಸ್ ಅಂತೆಲ್ಲ ಬಂದಿದೆ. ಮೆಸೇಜ್ ಎಲ್ಲ ಬಂದಿದೆ. ಈಗ ನೀವು ಕೂಡ ಕಾಲೇಜ್ಗೆ ಹೋಗಿಲ್ಲ, ಹೋಗ್ಬೇಕು. ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಒಂದು ಕಾಮರ್ಸ್ ಅಥವಾ ಒಂದು ಇದರಲ್ಲಿ ನೀವು ಏನು ಸ್ಟಡಿ ಮಾಡ್ತಾ ಇದ್ದೀರಾ, ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ನಿರೀಕ್ಷೆ ಓಕೆ, ಅಂದ್ರೆ ಈಗ ನೀವು ಕಾಮರ್ಸ್ ಗೆ ಚಾರ್ಟರ್ಡ್ ಅಕೌಂಟ್ ಆಗ್ಬೇಕಂತ ನೀವು ಹೇಳಿದ್ರಿ. ಅದೇ ರೀತಿಯಲ್ಲಿ ಮುಂದೆ ಯಾವ ರೀತಿಯಾಗಿ ಸ್ಟಡೀಸ್ ನ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸ್ಟಡೀಸ್ ಈಗ ಸೆಕೆಂಡ್ PU ಓದೋದಕ್ಕಿಂತ ಜಾಸ್ತಿ ಚಾರ್ಟರ್ಡ್ ಅಕೌಂಟ್ ಗೆ ಓದ್ಬೇಕಾಗುತ್ತೆ. ಸೊ ಟೈಮ್ ಟೇಬಲ್ ಎಲ್ಲ ಪ್ರಾಪರ್ ಆಗಿ ಮಾಡ್ಕೊಂಡು ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡ್ಬೇಕು. ಓಕೆ, ಚಾರ್ಟರ್ಡ್ ಅಕೌಂಟ್ ಅನ್ನೋದು ನಿಮ್ಮ ಒಂದು ಡ್ರೀಮ್ ಆಗಿರುವಂತದ್ದು. ಆಕರ್ಷ್ ಅವರೇ, ಹಾಗೆ ಕಾಲೇಜಲ್ಲಿ ಒಂದು ಓದಕ್ಕೆ ನಾವು ಸ್ಟಡೀಸ್ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ಪೇರೆಂಟ್ಸ್ ಗಳ ಅಡ್ಮಿಷನ್ ಮಾಡುವ ಟೈಮಲ್ಲೂ ಕೂಡ ಇಲ್ಲಿ ಏನೇನು ಸೌಲಭ್ಯ ಇದೆ, ಫೆಸಿಲಿಟೀಸ್ ಗಳನ್ನ ನೋಡ್ತಾರೆ. ಹಾಗೆ ನಿಮ್ಮ BGS ಸಂಸ್ಥೆಯಲ್ಲಿ ಏನು ಶೃಂಗೇರಿ ಓದಿದ್ರಲ್ಲಿ ನಿಮ್ಗೆ ಸ್ಟಡೀಸ್ ಯಾವ ರೀತಿಯಾದ ಫೆಸಿಲಿಟಿಗಳಿತ್ತು? ಸ್ಟಡೀಸಿಗೆ ಲೈಕ್ ಅದೇ ಕ್ವಶನ್ ಪೇಪರ್ಸ್ ಎಲ್ಲ ಕೊಟ್ಟಿದ್ರು. ಅಂಡ್ ಅಡ್ಮಿಷನ್ ಮಾಡೋ ಟೈಮ್ ಅಲ್ಲಿ ತುಂಬಾ ಗೈಡೆನ್ಸ್ ಇದ್ರು, ಟೀಚರ್ಸ್ ಎಲ್ಲ ಸುಮಾರು ಜನ ಇದ್ರು, ಹೆಲ್ಪ್ ಮಾಡಿದ್ರು ಫಾರ್ಮ್ಯಾಟ್ ಎಲ್ಲ ಫಿಲ್ ಅಪ್ ಮಾಡೋದಕ್ಕೆ. ಅಂಡ್ ನಿಮ್ ಕಾಂಬಿನೇಷನ್ಸ್ ಯಾವ್ದು ಬೇಕು ನಿಮಗೆ ಅಂತೆಲ್ಲ, ಮತ್ತೆ ಸಬ್ಜೆಕ್ಟ್ಸ್ ಬಗ್ಗೆ ಅವರು ಕ್ಲಿಯರ್ ಆಗಿ ಹೇಳ್ತಾ ಇದ್ರು. ಅವಾಗ ಲೈಕ್ ಫಾರ್ಮ್ ಎಲ್ಲ ಅವರೇ ಹೆಲ್ಪ್ ಮಾಡಿದ್ರು ಫಿಲ್ ಅಪ್ ಮಾಡೋದಕ್ಕೆ. ಆಮೇಲೆ ಎಕ್ಸಾಮ್ ಗಿಂತ ಲೈಕ್ 3 months ಇರುವಾಗ ಬೆಳಗ್ಗೆ 1 hour ಎಕ್ಸ್ಟ್ರಾ ಕ್ಲಾಸಸ್ ತಗೊಂತಾ ಇದ್ರು. ಅದು ರಿವಿಷನ್ ಕ್ಲಾಸ್ ಅಂತ ಮಾಡ್ತಾ ಇದ್ರು. ಅದು ತುಂಬಾ ಹೆಲ್ಪ್ಫುಲ್ ಆಯ್ತು. ಅವಾಗ ಅವರು ಕ್ವಶನ್ ಪೇಪರ್ಸ್ ಮತ್ತೆ ಮಾಡೆಲ್ ಪೇಪರ್ ಅಲ್ಲಿ ನಮ್ಗೆ ಕಾನ್ಸಂಟ್ರೇಟ್ ಮಾಡಕ್ ಹೇಳಿದ್ರು ಬೋರ್ಡ್ ಅವರು. 50% ಅದರಿಂದ ಬರುತ್ತೆ ಅಂತ. ಸೊ ಅದನ್ನ ಸಾಲ್ವ್ ಮಾಡಿಸ್ತಾ ಇದ್ರು. ಅಂಡ್ ಈವೆಂಟ್ಸ್ ಇಡ್ತಾ ಇದ್ರು ಲೈಕ್ ಮಿಡಲ್ ಅಲ್ಲಿ ನಮಗೆ ಎಂಜಾಯ್ ಮಾಡಕ್ಕೆ ಅಂತ.
ಮತ್ತೆ ಓಕೆ. ಅಂದ್ರೆ ಈಗ ಕ್ಲಾಸ್ ಟೈಮಿಂಗ್ಸ್ ಯಾವ ರೀತಿ ಆಗಿರ್ತದೆ? ಕ್ಲಾಸ್ ಟೈಮಿಂಗ್ಸ್ ಫಸ್ಟ್ಗೆ 10 o'clock ಇಂದ ನಮಗೆ ಕ್ಲಾಸ್ ಸ್ಟಾರ್ಟ್ ಆಗ್ತಾ Okay. ಇತ್ತು. 1 hour ಈಚ್ ಸಬ್ಜೆಕ್ಟ್ ಇತ್ತು. ಮುಗಿಯೋದು ದಿನಾಲು ಒಂದೊಂದು ಸಬ್ಜೆಕ್ಟ್. ಲ್ಯಾಂಗ್ವೇಜ್ Okay. ಮಾತ್ರ ವೀಕ್ಲಿ 4 ಕ್ಲಾಸಸ್ ಇರುತ್ತೆ ಲ್ಯಾಂಗ್ವೇಜ್ಗೆ. ಹ್ಮ್. ಅಂಡ್ ಸ್ಯಾಟರ್ಡೆ ಹಾಫ್ ಡೇ. ಬಿಡ್ತಾ ಇದ್ದಿದ್ದು 4:30 ಅಷ್ಟೊತ್ತಿಗೆ ಬಿಡ್ತಾರೆ. 4:30. ಓಕೆ. ಅದಾದ ನಂತರ ನೀವು ಸ್ಟಡೀಸ್ ನ ಮಾಡ್ಬೇಕು. ಹೌದು. ಅಲ್ಲಿ ಲೈಬ್ರರಿ ವ್ಯವಸ್ಥೆ ಅಥವಾ ಅಲ್ಲಿ ಸ್ಟಡೀಸ್ ಗೆ ಆ ರೀತಿ ವ್ಯವಸ್ಥೆ? ಲೈಬ್ರರಿ ಇತ್ತು, ತುಂಬಾ ದೊಡ್ಡ ಲೈಬ್ರರಿ, ಯಾವ Okay. ಬುಕ್ಸ್ ಬೇಕಾದ್ರೂ ತಗೊಬೋದಿತ್ತು. Okay. ಅಂಡ್ ಅಲ್ಲಿ ಲೈಬ್ರರಿಲಿ ಲೈಕ್ ತುಂಬಾ ಫೆಸಿಲಿಟೀಸ್ ಎಲ್ಲ ಇತ್ತು, ವೆರೈಟಿ ಬುಕ್ಸ್ Okay. ಇತ್ತು. ಸೊ ಅಲ್ಲಿ ಹೋಗಿ ಓದ್ಲೂಬಹುದು ಅಂಡ್ ಬುಕ್ಸ್ ನ ಮನೆಗೆ ತಗೊಂಡ್ ಬಂದು ರಿಟರ್ನ್ ಕೂಡ ಮಾಡ್ಬೋದು. Okay. ಈಗ ನೀವು SSLC ತನಕ ಓದಿರುವಂತದ್ದು CBSE ಓದ್ತೀರಾ, ನಂತರದಲ್ಲಿ ನೀವು ಈಗ ಸ್ಟೇಟ್ ಸಿಲೆಬಸ್ ಗೆ ಬಂದಿರುವಂತದ್ದು. ಆ CBSE ಇಂದ ಸ್ಟೇಟ್ ಸಿಲೆಬಸ್ ಗೆ ಬಂದು ಅದು ಅಡ್ಜಸ್ಟ್ ಆಗಕ್ಕೆ ಎಷ್ಟು ಕಷ್ಟ ಆಯ್ತು? ಅಡ್ಜಸ್ಟ್ ಆಗಕ್ಕೆ ನನಗೆ ಕಷ್ಟ ಆಗಿಲ್ಲ Okay. ಜಾಸ್ತಿ, ಬಿಕಾಸ್ ಲೈಕ್ CBSE ಅಲ್ಲಿ ತುಂಬಾ ಇಂಗ್ಲಿಷ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು. ಅಂಡ್ ತುಂಬಾ ಸ್ಟ್ರಿಕ್ಟ್ ಇತ್ತು ಕೂಡ ನಾರ್ಬರ್ಟ್. ಅದು ತುಂಬಾ ಹೆಲ್ಪ್ಫುಲ್ ಆಗಿತ್ತು. Okay. ಅಂಡ್ ಈಗ ಸ್ಟೇಟ್ ಗೆ ಬಂದವಾಗ ನನಗೆ ಇಂಗ್ಲಿಷ್ ನನ್ಗೆ ಏನು ನಾಲೆಡ್ಜ್ ಇತ್ತು ಅದು ತುಂಬಾ ಹೆಲ್ಪ್ ಆಯ್ತು, ಸೆಂಟೆನ್ಸ್ ಫಾರ್ಮೇಶನ್ Okay. ಮಾಡೋದಕ್ಕೆಲ್ಲ. ಅಂಡ್ ಕಾಮರ್ಸ್ ಥಿಯರಿ 3 ಸಬ್ಜೆಕ್ಟ್ ಇದೆ, ಎಕನಾಮಿಕ್ಸ್, ಬಿಸ್ನೆಸ್ ಮತ್ತೆ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲ ಸೆಂಟೆನ್ಸ್ ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್. Yes. ಸೊ ಸೆಂಟೆನ್ಸ್ ಫಾರ್ಮೇಶನ್ ಮಾಡೋದಕ್ಕೆ ನನಗೆ ಈಸಿ ಆಯ್ತು, ಗ್ರಾಮರ್ ಮಿಸ್ಟೇಕ್ಸ್ ಏನೂ ಆಗಲ್ಲ Okay. ಅಂತ. ಅಂದ್ರೆ ನೀವು CBSE ಓದಿರುವಂತದ್ದು ಇವತ್ತು ಸ್ಟೇಟ್ ಸಿಲೆಬಸ್ ಬಂದು ಈ ರಾಜ್ಯಕ್ಕೆ 10ನೇ ರ್ಯಾಂಕ್ ಪಡೆಯಲು ಒಂದು ರೀತಿಯಲ್ಲಿ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಸುತ್ತಾ? ಆಗಿದೆ. ಓಕೆ. ಅದೇ ರೀತಿಯಲ್ಲಿ ಇಷ್ಟು ವರ್ಷಗಳ ಒಂದು ಈಗ PUC ಮುಗಿಸಿರುವಂತದ್ದು, 1ನೇ ಕ್ಲಾಸಿಂದ ಹಿಡಿದು ಈಗ PUC ತನಕ ಒಂದು ಬಾರಿ ಹಿಂದೆ ಇದ್ದಂತ ಎಜುಕೇಶನ್ ಸಿಸ್ಟಮ್ಗೂ ಈಗಿರುವಂತ ಎಜುಕೇಶನ್ ಸಿಸ್ಟಮ್ ನೋಡಿದ್ರೆ ಹೇಗನ್ಸುತ್ತೆ? ನಾರ್ಬರ್ಟ್ ಅಲ್ಲಿ ಕೂಡ ಪ್ರಿಪರೇಟರಿ ಎಲ್ಲ ಮಾಡ್ತಾ ಇದ್ರು, 3 ಪ್ರಿಪರೇಟರಿ ಏನೋ ಮಾಡಿದ್ರು 10th ಅಲ್ಲಿ. Okay. ಅಂಡ್ ಕರೆಕ್ಷನ್ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ರು. ಕರೆಕ್ಷನ್ ಸ್ಟ್ರಿಕ್ಟ್ ಆಗಿ ಮಾಡಲ್ಲ ಅಂದ್ರೆ ನಾವು ಓದಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ರು. ಇಲ್ಲಿ BJS ಅಲ್ಲಿ ಕೂಡ 5 to 6 Okay. ಪ್ರಿಪರೇಟರಿ ಮಾಡಿದ್ರು. ಅಂದ್ರೆ ಎಕ್ಸಾಮ್ ಅಂತ ಮೊದಲು 5 ರಿಂದ 6 ಪ್ರಿಪರೇಟರಿ ಮಾಡಿದ್ರು. ಸ್ಟೇಟ್ ಬಿಟ್ಟು Okay. ಸ್ಟೇಟ್ ಪ್ರಿಪರೇಟರಿ ಬಿಟ್ಟು Okay. 5-6 ಮಾಡಿದ್ರು. ಅದು ತುಂಬಾ ಹೆಲ್ಪ್ಫುಲ್ ಆಯ್ತು. ಲೈಕ್ ಕ್ವಶನ್ ಪೇಪರ್ಸ್ ನಮಗೆ ಸಾಲ್ವ್ ಮಾಡೋದಕ್ಕೆ Okay. ಎಕ್ಸಾಮ್ ಟೈಮ್ ಅಲ್ಲಿ ಇದಾಯ್ತು. ಅಂಡ್ ಕರೆಕ್ಷನ್ ಕೂಡ ಸ್ಟ್ರಿಕ್ಟ್ ಮಾಡ್ತಾ ಇದ್ರು, ಮೈನರ್ ಮಿಸ್ಟೇಕ್ಸ್ ಕೂಡ ಮಾರ್ಕ್ಸ್ ತೆಗಿತಾ ಇದ್ರು. ಅವಾಗ ನಮಗೆ ಬೋರ್ಡ್ ಅಲ್ಲಿ ಹೆಲ್ಪ್ ಆಯ್ತು. ನಾವು ಅದನ್ನ ಮಿಸ್ಟೇಕ್ಸ್ ಏನ್ ಮಾಡಿತ್ತು ಅದು ಅವಾಯ್ಡ್ ಆಯ್ತು. ಅಂಡ್ ನೆನ್ಪಿರತ್ತೆ ನಮಗೆ ಏನ್ Okay. ಮಿಸ್ಟೇಕ್ಸ್ ಮಾಡಿರ್ತೀವಿ ಅಂತ ಎಲ್ಲ. ಓಕೆ. ಆಕರ್ಷ್ ಅವರೇ, ಕೊನೆಯದಾಗಿ ಹೇಳೋದಾದ್ರೆ ಈಗ ರಾಜ್ಯಕ್ಕೆ 10ನೇ ರ್ಯಾಂಕ್ ಪಡೆದಿರುವಂತದ್ದು, ಕೊನೆಯದಾಗಿ ನಿಮ್ಮ ಪೇರೆಂಟ್ಸ್ಗಾಗಿರ್ಬೋದು, ಶಿಕ್ಷಕರಿಗೆ, ನಿಮ್ಮ ಸ್ನೇಹಿತರಿಗೆ ಏನ್ ಹೇಳಕ್ ಬಯಸ್ತೀರಾ? ಯಾರ್ ಸಪೋರ್ಟ್ ಇಲ್ದೆ ನನ್ಗೆ ಇಲ್ಲಿ ತನಕ ಬರಕ್ ಆಗ್ತಾ ಇರ್ಲಿಲ್ಲ. ಅವ್ರ ಪ್ರೇಯರ್ಸ್ಗೆ ವರ್ಕ್ ಆಗಿರೋದು Okay. ಅಂಡ್ ನನ್ನ ಎಫರ್ಟ್ಸ್. Okay. ಸೊ ಅವರು ಅಷ್ಟು ಸಪೋರ್ಟ್ ಮಾಡಿರ್ಲಿಲ್ಲ ಅಂದ್ರೆ ನಾನು ಇಲ್ಲಿ ತನಕ ಬರೋಕೆ Okay. ಆಗ್ತಿರ್ಲಿಲ್ಲ ಅನ್ಸುತ್ತೆ. ಆಕರ್ಷ, ಇದುವರೆಗೂ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದ್ವಿತೀಯ PUC ಅಲ್ಲಿ ರಾಜ್ಯಕ್ಕೆ 10ನೇ ರ್ಯಾಂಕ್ ಪಡೆದ ವಿಚಾರ, ಯಾವ ರೀತಿಯಾಗಿ ಸ್ಟಡೀಸ್ ನ ಮಾಡ್ತಾ ಇದ್ರಿ, ನಿಮ್ಮ ಪೇರೆಂಟ್ಸ್ ಸಪೋರ್ಟ್ಸ್ ಆಗಿರ್ಬೋದು, ನಿಮ್ಮ ಸ್ನೇಹಿತರದಾಗಿರ್ಬೋದು, ಕಾಲೇಜಿಂದ ಯಾವ ರೀತಿಯಾಗಿ ಸಪೋರ್ಟ್ ಸಿಕ್ತು, ನಿಮ್ಮ ಯಾವ ರೀತಿಯಾಗಿ ಟೈಮ್ ಟೇಬಲ್ ನ ಮಾಡ್ಕೊಂಡು ಸ್ಟಡೀಸ್ ನ ಮಾಡ್ತಾ ಇದ್ರಿ, ಎಲ್ಲ ವಿಚಾರಗಳ ಕುರಿತಾಗಿ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸೋದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಕರ್ನಾಟಕ ರಾಜ್ಯಕ್ಕೆ 10ನೇ ರ್ಯಾಂಕ್ ಅನ್ನು ಪಡೆದಿರುವಂತಹ ಏನು ಕೊಪ್ಪ ತಾಲೂಕಿನ ವಿದ್ಯಾರ್ಥಿನಿ, ಹಾಗೆ BGS ಶೃಂಗೇರಿಯಲ್ಲಿ ಸ್ಟಡೀಸ್ ನ ಮಾಡ್ತಾ ಇದ್ದಂತಹ ಆಕರ್ಷ SS ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ರು ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.